ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಓದುವ ಕುರಿತಾಗಿ ಜನರಲ್ಲಿ ಅನೇಕ ಸಂಶಯಗಳಿವೆ. ಉದಾಹರಣೆಗೆ, ಭಗವದ್ಗೀತೆಯನ್ನು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮ್ನಲ್ಲಿ ಓದಬಹುದಾ, ಸೂತಕ ಸಮಯದಲ್ಲಿ ಓದಬಹುದಾ ಮುಂತಾದ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ತಿಳಿಯೋಣ. ಭಗವದ್ಗೀತೆಯು ಕೇವಲ ಒಂದು ಪವಿತ್ರ ಗ್ರಂಥವಷ್ಟೇ ಅಲ್ಲ ಎಂಬ ವಿಷಯವನ್ನು ಹಿಂದೆ ತಿಳಿದುಕೊಂಡೆವು. ಅದು ಆತ್ಮಜ್ಞಾನವನ್ನು ಕೊಡುವಂತಹ ಶ್ರೇಷ್ಠವಾದ ಗ್ರಂಥವಾಗಿದೆ. ವಾಸ್ತವವಾಗಿ ನಾವು ಈ ದೇಹಗಳಲ್ಲ, ನಾವು ಜೀವಾತ್ಮಗಳಾಗಿದ್ದೇವೆ. ಈ ಮೈಲಿಗೆ, ಸೂತಕ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವುದರಿಂದ ನಾವು ಯಾವುದೇ ಸಮಯದಲ್ಲಿ ಭಗವದ್ಗೀತೆಯನ್ನು ಓದಬಹುದಾಗಿದೆ. ಆದ್ದರಿಂದ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮ್ನಲ್ಲಿ ಭಗವದ್ಗೀತೆ, ಶ್ರೀಮದ್ ಭಾಗವತ ಮುಂತಾದ ಗ್ರಂಥಗಳನ್ನು ಓದಬಹುದು ಮತ್ತು ಭಗವಂತನ ಪವಿತ್ರ ನಾಮಗಳಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು. ನಾವು ಸೇವಿಸುವ ಆಹಾರವು ನಮ್ಮ ದೇಹವನ್ನು ಪೋಷಿಸುತ್ತದೆ. ಅದೇ ರೀತಿ ನಮ್ಮ ಆತ್ಮವನ್ನು ಪೋಷಿಸಲು ನಾವು ನಿತ್ಯವೂ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಓದಬೇಕು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹಾಗೆಯೇ ಯಾರಾದರೂ ಮರಣ ಹೊಂದಿದಾಗ ಸಾಧ್ಯವಾದರೆ ಭಗವದ್ಗೀತೆಯ ಪೂರಾ 700 ಶ್ಲೋಕಗಳನ್ನು ಓದಿದರೆ ಆ ಮೃತ ವ್ಯಕ್ತಿಯ ಆತ್ಮವನ್ನು ಆಧ್ಯಾತ್ಮಿಕವಾಗಿ ಎತ್ತರಿಸಲು ಸಹಾಯವಾಗುತ್ತದೆ. ಮತ್ತು ಸೂತಕದ ಸಮಯದಲ್ಲಿ, ಅಂದರೆ 11 ದಿನಗಳ ಕಾಲ ನಿತ್ಯವೂ ಭಗವದ್ಗೀತೆಯ 2ನೇಯ, 7ನೇಯ ಮತ್ತು 9ನೇಯ ಅಧ್ಯಾಯಗಳನ್ನು ಓದುವಂತೆ ಸಲಹೆ ನೀಡಲಾಗಿದೆ. ಮತ್ತು ವಾರ್ಷಿಕ ಶ್ರಾದ್ದ ತಿಥಿಯಂದು ಭಗವದ್ಗೀತೆಯನ್ನು ಓದುವುದರಿಂದ ಮೃತ ಆತ್ಮವನ್ನು ಆಧ್ಯಾತ್ಮಿಕವಾಗಿ ಉದ್ಧರಿಸಬಹುದಾಗಿದೆ. ಮತ್ತು ನಿತ್ಯವೂ ನಾವು ಎಷ್ಟು ಸಾಧ್ಯವೋ ಕೊನೆಯ ಪಕ್ಷ ಒಂದು ಶ್ಲೋಕವನ್ನಾದರೂ ಓದಲು ಪ್ರಯತ್ನಿಸಬೇಕು. ಏಕೆಂದರೆ ಈ ಗ್ರಂಥವು ನಮ್ಮನ್ನು ಪವಿತ್ರಗೊಳಿಸುತ್ತದೆ. ಸ್ನಾನವಾದ ನಂತರ ಭಗವದ್ಗೀತೆಯನ್ನು ಓದುವುದು ಒಳ್ಳೆಯದು. ಆದರೆ ಸ್ನಾನವಿಲ್ಲದೆಯೂ ಭಗವದ್ಗೀತೆಯನ್ನು ಓದಬಹುದಾಗಿದೆ. ಗಂಗಾ ನದಿಯು ಹೇಗೆ ಅಪವಿತ್ರರನ್ನು ಪವಿತ್ರಗೊಳಿಸುತ್ತದೆಯೋ ಅದೇ ರೀತಿ ನಾವು ಅಪವಿತ್ರ ಸ್ಥಿತಿಯಲ್ಲಿದ್ದರೂ ಭಗವದ್ಗೀತೆಯನ್ನು ಓದುವುದರಿಂದ ನಾವು ಪವಿತ್ರರಾಗುತ್ತೇವೆ. ಭಗವದ್ಗೀತೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮುಂದೆ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.